ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಪತ್ನಿ ಚಮಹೇ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ ಈ 4 ರಾಶಿಯವರಿಗೆ ಬ್ಯಾಡ್ ಲಕ್. ಭಯಪಟ್ಕೋಬೇಡಿ, ತಲೆ ಕೆಡಿಸ್ಕೋಬೇಡಿ. ಬ್ಯಾಡ್ ಲಕ್ಕನ್ನು ಗುಡ್ ಲಕ್ಕಾಗಿ ಹೇಗೆ ಕನ್ವರ್ಟ್ ಮಾಡೋಂಥದ್ದು ಕೂಡ ನಾನು ಹೇಳ್ಕೊಡ್ತೀನಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎದುರಿಸೋದಕ್ಕಲ್ಲ, ನೀವು ಎಚ್ಚರಿಕೆ ವಹಿಸೋದಕ್ಕೆ ತಿಳ್ಕೊಬೇಡಿ. ಅದಕ್ಕೋಸ್ಕರ ನಾವು ಬ್ಯಾಡ್ ಲಕ್ ಅಂತ ನಾನು ಇದರ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಹೋಗ್ತೀನಿ. 3 ರಾಶಿಯವರಿಗೆ ಇದು ಸಮಸ್ಯೆಗಳು ಆಗ್ತಾ ಬರುತ್ತೆ. ಯಾವ ಒಂದು ರಾಶಿ ಅಂತ ನಾವು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, ಭಾಳಷ್ಟು ಜನಕ್ಕೆ ಗುರುಗಳೇ ನೀವು ಕಳಿಸಿದ ತುಂಬ ನೋಡ್ತಾ ಇರ್ತೀವಿ, ನಿಮ್ಮ ಕಾರ್ಯಕ್ರಮ ಬರ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಅನ್ನೋಂಥ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಎಲ್ಲ ವೀಡಿಯೋಸು ಬರುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ವಿನಯ್ ಯೋಗಿ ಗುರುಜಿ ಅಂತ ಹಾಕಿ ಎಲ್ಲ ನಾನು ಬರ್ತದಲ್ಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ವಿಚಾರಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಇದು ವಿಚಾರ. ಇನ್ನು ಈ ಕೇತುಗ್ರಸ್ತ ಚಂದ್ರ ಗ್ರಹಣದ ಸಮಯದಲ್ಲಿ ಯಾವ ರಾಶಿಯವರಿಗೆ ಸಮಸ್ಯೆ ಇದೆ ಅಂತ ನಾನು ತಿಳಿಸ್ಕೊಟ್ಬಿಡ್ತೀನಿ, ಗೊತ್ತಲ್ಲ. ಮೊದಲನೇದಾಗಿ ಧನುಸ್ಸು ರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಜಾರಿ ಬೀಳುವಂಥ ಒಂದು ಸಂಭವ. ಮತ್ತು ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ. ದೂರ ಸಂಚಾರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಬಿಸಿಲಲ್ಲಿ ನಡೆಯೋಕ್ಕೆ ಹೋಗಬೇಡಿ ಧನುಸ್ಸು ರಾಶಿಯವ್ರಿಗೆ. ಮತ್ತು ಹೊರಗಡೆ ಸಿಗುವಂಥ ಒಂದು ಪದಾರ್ಥವನ್ನು ತಿನ್ನೋ, ಯಾಕಂದರೆ ಆರೋಗ್ಯದಲ್ಲಿ ತುಂಬ ಕಂಟಕಗಳು ಇದ್ದಾವೆ, ಗೊತ್ತಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಗೊತ್ತಲ್ಲ. ಮತ್ತು ಈ ಧನುಸ್ಸು ರಾಶಿಯವ್ರಿಗೆ ತುಂಬ ಪ್ರಾಬ್ಲಮ್ ಇದೆ. ಮೇಯ್ನು ಆರೋಗ್ಯದಲ್ಲಿ ಇದಾಗ್ತಾ ಹೋಗುತ್ತೆ. ಮತ್ತು ಟೀಕೆಗಳಿಗೆ, ಯಾರೋ ಮಾಡಿದ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂತಹ ಒಂದು ವಿಚಾರಗಳು ಕಂಡು ಬರುತ್ತೆ ಅಂತ ತಿಳ್ಕೊಳ್ಳಿ. ಧನುಸ್ಸು ರಾಶಿಯವ್ರಿಗೆ ತುಂಬ ಸಮಸ್ಯೆಗಳು ಕಂಡು ಬರುತ್ತೆ. ಇನ್ನು ಸಿಂಹರಾಶಿಯವ್ರಿಗೂ ಕೂಡ ಬ್ಯಾಡ್ ಲಕ್ ಅಲ್ಲ, ಅದಕ್ಕೆ ಪರಿಹಾರನ ಹೇಳ್ತೀನಿ ಏನು ಅಂತ. ಈ ಸಿಂಹರಾಶಿಯವ್ರಿಗೆ ಇನ್ನೇನು ಆಗ್ಬಿಡುತ್ತೆ, ನಾಳೆ ಆಯಿತು, ಕೆಲಸ ಆಯಿತು, ಮುಗಿದೋಯ್ತು ಅನ್ನೋಷ್ಟರಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ಕುಟುಂಬದಲ್ಲಿರೋಂಥವ್ರೆ, ಸ್ವಂತ ಮಗಳು, ಮಗ ಅಥವಾ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ಈ ಕುಟುಂಬದಲ್ಲೇ ಒಳ ಜಗಳಗಳು ಬರುತ್ತೆ. ನಿಮಗೆ ತೊಂದರೆಯನ್ನು ಮಾಡ್ತಾರೆ, ಅದೆಲ್ಲ ಸಣ್ಣ ಪರಿಹಾರ ಹೇಳ್ತೀನಿ, ಮಾಡ್ಕೊಬಿಡಿ, ನಿಮಗೆ ಒಳ್ಳೆಯದಾಗುತ್ತಾ ಹೋಗುತ್ತೆ. ಮತ್ತು ಕೆಲಸ ಕಳ್ಕೊಳ್ಳೋಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ಕೆಲಸ ಇದೇನಿಷ್ಟು ವರ್ಷದಿಂದ ಮಾಡ್ತಾಯಿರ್ತಾರೆ, ಕೆಲಸ ಹೋಗುವಂಥ ಒಂದು ಸಂಭವನೂ ಕೂಡ ಇರುತ್ತೆ. ಇಲ್ಲದ ಅಪವಾದವನ್ನು ಕೂಡ ನಿಮ್ಮ ಮೇಲೆ ಹಾಕ್ತೀರಾ. ಮತ್ತು ವೃಶ್ಚಿಕ ರಾಶಿ ಅವ್ರಿಗೂ ಕೂಡ ತುಂಬ ಸಮಸ್ಯೆ ಇದೆ. ಮಾನಸಿಕವಾದಂತಹ ಒಂದು ತೊಂದರೆ ನಿಮಗೆ ಕಾಡುತ್ತೆ. ಅನಾವಶ್ಯಕವಾದಂತಹ ಒಂದು ಅನುಮಾನ, ಅವಮಾನ, ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಮತ್ತು ಯಾವುದೇ ಕಾರಣಕ್ಕೂ ನೀವು ಪಾರ್ಟ್ನರ್ಸ್ಗಳೇ ನಿಮಗೆ ಮೋಸ ಮಾಡ್ತಾರೆ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದಕ್ಕೆ ಹೋಗ್ಬೇಡಿ. ಮಾಡ್ತಾ ಇತ್ತು ಅಂತಂದರೆ ಬರ್ತಾ ಅದು ಇಂಡಿವಿಜುವಲಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಉದ್ಯೋಗದಲ್ಲಿ ತುಂಬ ಸಮಸ್ಯೆ. ಹಣಕಾಸಿನಂತೂ ದುಡ್ಡೇ ನಿಲ್ಲಲ್ಲ. ದುಡ್ಡು ಬರುತ್ತೆ, ಬಂದು ನಿಲ್ಲಲ್ಲ. ಬಟ್ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ಳುವಂಥ ಒಂದು ಸಂಭವ ಉಂಟಾಗುತ್ತೆ. ಮಕ್ಳಿಗೆ ಫೀಸ್ಗೂ ತರೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮನೇಲಿ ಹೆಂಡತಿ ಮಕ್ಕಳು ಬೈತಾ ಇರ್ತಾರೆ, ಅದು ತಗೊಡು ಇದು ಕೊಡು ಅಂತಂದು. ಮತ್ತು ಬರೀ ಚಿಂತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಮತ್ತು ಕೆಟ್ಟ ಸಹವಾಸಗಳಾಗುತ್ತೆ. ಕೆಟ್ಟ ಫ್ರೆಂಡ್ಸ್ಗಳು ನಿಮ್ಮ ಜೊತೆ ಸೇರ್ಕೋತಾರೆ. ಅದಕ್ಕೋಸ್ಕರ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಈ 3 ರಾಶಿಯವರಿಗೆ ಪರಿಹಾರವನ್ನು ಹೇಳ್ತೀನಿ. ಏನು ಅಂತಂದರೆ, ಸಿಂಹರಾಶಿಯವರಿಗೆ ನೀವೇನು ಮಾಡಬೇಕು ಅಂತಂದರೆ, ವಯಸ್ಸಾದವರಿಗೆ ನೀವೇನು ಮಾಡಿ, ಕಡಲೆಕಾಯಿಯನ್ನು ನೀವು ದಾನ ಕೊಡಿ. ಅವ್ರು ತಿನ್ನಬೇಕು, ಅಥವಾ ಬೇಯಿಸ್ಕೊಡಿ, ಅಥವಾ ಹುರಿದು ಕೊಟ್ಟರು ಪರವಾಗಿಲ್ಲ. ತಿಂತು ಅಂತಂದರೆ ಪರಿಹಾರ ಆಗುತ್ತೆ. ವಯಸ್ಸಾದವರಿಗೆ ಎಷ್ಟು ವರ್ಷ ಆಗಿರಬೇಕು, ಮಿನಿಮಮ್ 70 ದಾಟಿರಬೇಕು, ಗೊತ್ತಲ್ಲ, ಅವರು ಆಗುತ್ತೆ. ಮತ್ತು ಈ
ಇದೊಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಮತ್ತು ವಿಷ್ಣು ಸಹಸ್ರನಾಮ ಓದಿ ಅಥವಾ ಕೇಳಿ, ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಏನು ಪರಿಹಾರ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ಒಂದು ಮೊರೆಯನ್ನು ಹೋಗಿ, ಗುರುಗಳ ಒಂದು ಮೊರೆಯನ್ನು ಹೋಗಿ, ರಾಘವೇಂದ್ರ ಮಠಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ಮತ್ತು ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಮಾಡಿ. ಯಾಕಂದರೆ ಗುರುಬಲ ತುಂಬ ಕಡಿಮೆ ಆಗಿದೆ, ಗುರುಬಲ ಹೆಚ್ಚು ಬರಬೇಕು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಮಣ್ಣಿನ ದೀಪವನ್ನು ಹಚ್ಚಿ, ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ, ಮನೆಯಲ್ಲಾದರೂ ಕೂಡ ಪರವಾಗಿಲ್ಲ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ಏನು ಅಂತಂದರೆ ಪರಿಹಾರ, ಇವರು ಈ ಹನುಮಾನ್ ಚಾಲೀಸನ್ನು ಕೇಳುವಂಥದ್ದು, ಮತ್ತು ಯಾವುದಾದ್ರು ಹರಿಕತೆ ಕೇಳುವಂಥದ್ದು, ಅದನ್ನು ಮಾಡಿ. ಲಲಿತ ಸಹಸ್ರನಾಮ ಕೇಳುವಂಥದ್ದು, ಅದನ್ನು ಮಾಡಿ. ಪ್ರತಿನಿತ್ಯ ಒಂದು 11 ದಿನ ನೀವು ಕೇಳಿ, ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ಕೇಳಿ. ಮತ್ತು ಇವರೇನು ಮಾಡಬೇಕು ಅಂದರೆ ಅರಿಶಿಣವನ್ನು ದಾನ ಮಾಡಬೇಕು, ಮತ್ತು ವಿಭೂತಿಯನ್ನು ದಾನ ಮಾಡಬೇಕು. ಇಲ್ಲೊಂದು ಅರ್ಧ ಕೆಜಿ ದಾನ ಮಾಡ್ತಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯಂಥ ದೋಷ, ಇದನ್ನು ಯಾವಾಗ ಮಾಡಬೇಕು ಇದು ಅಂತಂದರೆ, ನೀವು ಈ ದಾನ, ಪೂಜೆ ಪುನಸ್ಕಾರ ಇದೆಲ್ಲ ಗ್ರಹಣದ ಸಮಯದಲ್ಲಿ ಅಂತಂದರೆ 14ನೇ ತಾರೀಕೆ ಮಾಡಬೇಕು, ಗೊತ್ತಲ್ಲ. ಅವತ್ತೊಂದು ದಿನ ಓದೋದಕ್ಕೆ ಪ್ರಾರಂಭ ಮಾಡಿ, ಮತ್ತು ದಾನವನ್ನು ಅವತ್ತೇ ಕೊಡಿ. ಕಡಲೆಕಾಯಿನೆಲ್ಲ ದಾನ ಅವತ್ತೇ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ತುಂಬ ಚೆನ್ನಾಗಾಗ್ತೀರ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇಷ್ಟು ವಿಚಾರ. ಅದ್ಭುತವಾದಂಥ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಹಣಕಾಸಿನ ಸಮಸ್ಯೆ ನೀವು ಯಾವುದಕ್ಕೂ ತಲೆಗೆಡಿಸ್ಕೋಬೇಡಿ. ಸಂಕಲ್ಪ ಮಾಡ್ಕೊಂಡು 10 ಸರಿ ಸಂಕಲ್ಪ ಮಾಡಿ, 11ನೇ ಸರಿ ನಿಮ್ಮ ಮನೆಗೆ ಬರುತ್ತೆ. ಭಾಳಷ್ಟು ಜನಕ್ಕೆ ಅದು ಹೋಗ್ಬೇಕು ಅಂತಂದು ಆಗಲ್ಲ. ಹಾಗಾಗಿ ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆಯನ್ನು ಹೊಂದಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನ ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ.
ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ, ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.